ನಮ್ಮ ಭುಜಬಲವು 2000 ವರ್ಷಗಳ ಹಿಂದೆ ಕ್ರೂಜೆಯಲ್ಲಿ ಮೂಡಿಬಂದ ರಕ್ಷಣೆಯಲ್ಲಿ ಪ್ರಕಟವಾದ ದೇವರ ಹಸ್ತವೇ ಆಗಿದೆ. ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ದೇವರ ವಾಕ್ಯಗಳು ನಮ್ಮನ್ನು ಆತ್ಮಿಕವಾಗಿ ಶಾರೀರಿಕವಾಗಿ ಬಲಪಡಿಸುತ್ತಿರಬೇಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲರ ಕೂಗು, ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆಗಾಗಿ ಕ್ರಿಸ್ತನ ಆಗಮನ ಎಂಬ ವಿಷಯಗಳನ್ನು ಧ್ಯಾನಿಸೋಣ. ದೇವರ ಬಲವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು. ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿ ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸು. ನಿನ್ನ ವಾಕ್ಯಗಳ ಮೂಲಕ ಅವರನ್ನು ಪೋಷಿಸಿ ದೇವರ ಮಕ್ಕಳಾಗುವಂತೆ, ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ 44ನೇ ಕೀರ್ತನೆಯನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರ ಕೂಗು ಎಂಬುದಾಗಿದೆ. ಪ್ರಿಯರೇ, ಇನ್ನೊಂದು ಬೋಧನಾ ಕೀರ್ತನೆಯನ್ನು ನೋಡಲಿದ್ದೇವೆ. ಇದು ಕೊರಹನ ಮಕ್ಕಳದ್ದು. ಈ ಪ್ರಾರ್ಥನೆಗೆ ಕಾರಣವಾದ ಚಾರಿತ್ರಿಕ ಹಿನ್ನೆಲೆಯನ್ನು ನಿರ್ಧರಿಸುವುದು ಅಸಾಧ್ಯವಾದರೂ ಇದರ ಪ್ರವಾದನಾತ್ಮಕ ಅರ್ಥ ನಮಗೆ ತಿಳಿದದೆ. ಮೆಸ್ಸಿಯನು ಬರುವುದಕ್ಕೆ ಮೊದಲಿನ ಅವರ ಕೊನೆಯ ಅನುಭವ ಇದಾಗಿರುತ್ತದೆ. ಮತ್ತೆ ಅವರನ್ನು ಬಿಡಿಸಲಿಕ್ಕಾಗಿ ಮೆಸ್ಸಿಯನು ಬರಲಿದ್ದಾನೆ. ಕೀರ್ತನೆ 44 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಿದ್ಯೋನನು ಹೀಗೆ ಹೇಳಿದ್ದನು. ಆಗ ಗಿದ್ಯೋನನು, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಹೀಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟನಲ್ಲ ಎಂಬುದಾಗಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಸಂಕಷ್ಟದ ಕಾಲದಲ್ಲಿ ದೇವರು ಅವರನ್ನು ಪುನಃ ರಕ್ಷಿಸಬೇಕೆನ್ನುವಷ್ಟರಲ್ಲಿ ಇಸ್ರಾಯೇಲು ದೇವರು ಹಿಂದೆ ಮಾಡಿರುವ ಸಹಾಯಗಳನ್ನು ನೆನೆಸಿಕೊಳ್ಳುತ್ತದೆ. ದೇವರು ಹಿಂದೆಯೂ ಚರಿತ್ರೆಯಲ್ಲಿ ಮಧ್ಯಪ್ರವೇಶಿಸಿದ್ದಾನೆ, ಈಗಲೂ ಹಾಗೆ ಮಾಡುತ್ತಾನೆ. ಕೀರ್ತನೆ 44 2ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದ್ದೀ ಎಂಬುದಾಗಿ. ಇದು ಮೋಶೆ ಯೆಹೋಶುವರ ಕಾಲಕ್ಕೆ ಸಂಬಂಧಿಸಿದ್ದು. ಕಾನಾನಿನ ನಿವಾಸಿಗಳ ಪಾಪದ ಕಾರಣದಿಂದಾಗಿ ದೇವರು ಅವರನ್ನು ಅಲ್ಲಿಂದ ಹೊರಡಿಸಿಬಿಟ್ಟು ತಾನು ಆರಿಸಿದ ಜನಾಂಗವನ್ನು ಅಲ್ಲಿ ಸ್ಥಾಪಿಸಿದನು. ಕೀರ್ತನೆ 44 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು, ನಿನ್ನ ಒಲುಮೆ ಅವರಿಗಿತ್ತಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರಿಗೆ ದೇಶವನ್ನು ಕೊಟ್ಟದ್ದು ದೇವರೇ. ಅವರು ತಮ್ಮ ಸ್ವಂತ ಬಲ ಬುದ್ಧಿಶಕ್ತಿಗಳಿಂದ ಅದನ್ನು ಸ್ವಾಧೀನಪಡಿಸಿಕೊಂಡದ್ದಲ್ಲ. ನಮ್ಮ ವೈಯಕ್ತಿಕ ಅನ್ವಯಿಸುವಿಕೆಗಾಗಿ ನಿನ್ನ ಭುಜಬಲ ಅಂದರೆ ಕ್ರೂಜೆಯಲ್ಲಿ 2000 ವರ್ಷಗಳ ತಗ್ಗಿಗೆ ರಕ್ಷಣೆಯಲ್ಲಿ ಪ್ರಕಟವಾದ ದೇವರ ಹಸ್ತವೇ ಆಗಿದೆ. ದಾವೀದನ ಹೃದಯದಿಂದ ಹೊರಟ ಕೂಗನ್ನು ಕೇಳಿರಿ. ಕೀರ್ತನೆ 44 4ನೇ ವಚನ ಹೀಗೆ ಹೇಳುತ್ತದೆ:
ದೇವರೇ, ನೀನೇ ನನ್ನ ಅರಸನು, ಯಾಕೋಬ ವಂಶಕ್ಕೆ ಜಯಪ್ರದನಾಗು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೋಬ ಅಂದರೆ ಯಾಕೋಬ್ ವಂಶಕ್ಕೆ ಕಾರಣನಾದವನು. ದೇವರೇ, ನೀನೇ ನನ್ನ ದೇವರು ಎಂದು ಅವನು ಹೇಳುವಾಗ ಅವನು ಇಸ್ರಾಯೇಲ್ಯರ ಅರಸನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ನಮ್ಮ ಕರ್ತನಾದ ಯೇಸು ಇಸ್ರಾಯೇಲ್ಯರ ಅರಸನಾಗಿದ್ದಾನೆ. ಆತನು ಸಂಕಟಪಡುವ ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಬರಲಿದ್ದಾನೆ. ಇದು ನಮಗೂ ಅನ್ವಯಿಸುತ್ತದಾದರೂ ಅದನ್ನು ಸರಿಯಾದ ದೃಷ್ಟಿಯಲ್ಲಿ ನೋಡಿಕೊಳ್ಳೋಣ. ಕೀರ್ತನೆ 44:5-6 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು, ನಿನ್ನ ನಾಮಧೇಯ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ನಾನು ಬಿಲ್ಲಿನಲ್ಲಿ ಭರವಸವಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಂಕಟದ ಆ ದಿನಗಳಲ್ಲಿ ಉಳಿಕೆಯಾದ ದೇವಜನರು ಮೊಯ್ ತೀರಿಸಲಿಕ್ಕಾಗಿ ಕೇಳಿಕೊಳ್ಳುತ್ತಾರೆ. ಧರ್ಮಶಾಸ್ತ್ರದ ಅಧೀನದಲ್ಲಿರುವ ಅವರು ಮೊಯ್ ತೀರಿಸಲು ಕೇಳಿಕೊಳ್ಳಬಹುದು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ತುಂಬ ತೊಂದರೆಗೆ ಸಿಲುಕಿದ್ದಾರೆ. ವೈರಿಯು ಅವರ ವಿರುದ್ಧವಾಗಿ ಮೆರೆಯುತ್ತಿದ್ದಾನೆ. ದಾನಿಯೇಲನು ಮುಂತಿಳಿಸಿದ ಆ ಚಿಕ್ಕ ಕೊಂಬು ಪರಾತ್ಮರನ ಭಕ್ತರನ್ನು ದಣಿಸುತ್ತಿದ್ದಾನೆ. ಇವರು ಯಹೂದಿ ಭಕ್ತರು. ಕ್ರಿಸ್ತ ವಿರೋಧಿಯು ಅವರನ್ನು ಜಯಿಸಲಿಕ್ಕಾಗಿ ಅವರ ಮೇಲೆ ಯುದ್ಧ ಮಾಡುತ್ತಾನೆ. ಅವರು ತಿರುಗಿ ಯುದ್ಧ ಮಾಡದಂತೆ ಅವರಿಗೆ ಹೇಳಲಾಗಿದೆ. ಮೃಗದ ಗುರುತು ಹಾಕಿಕೊಳ್ಳಲು ಒಪ್ಪದ ತುಂಬ ಜನರು ಕೊಲ್ಲಲ್ಪಡುತ್ತಾರೆ. ಈ ಸಂಕಟದ ನಡುವೆ ಅವರು ದೇವರಿಗೆ ಮೊರೆಯಿಡುತ್ತಾರೆ. ಬಹುಶಃ ಇದು ಜಗತ್ತಿನ ಚರಿತ್ರೆಯ ಅತೀ ಕರಾಳ ಕ್ಷಣವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 44:22 ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಸಭೆಯ ಈಗಿನ ಸ್ಥಿತಿಯನ್ನು ತಿಳಿಯಪಡಿಸುತ್ತಿಲ್ಲ. ಕ್ರಿಸ್ತನಿಗೋಸ್ಕರ ಅನೇಕ ವಿಶ್ವಾಸಿಗಳು ಹಿಂಸೆ ಅನುಭವಿಸುತ್ತಿದ್ದಾರೆ. ಆದರೆ ಸಾರ್ವತ್ರಿಕವಾಗಿ ಸಭೆ ಹಿಂಸೆಗೊಳಗಾಗಿಲ್ಲ. ಆದರೆ ಇಸ್ರಾಯೇಲ್ ಜನಶೇಷವು ಹಿಂಸೆಯನ್ನು ಅನುಭವಿಸುತ್ತದೆ. ಇಲ್ಲಿ ಅವರ ಕುರಿತಾಗಿಯೇ ಹೇಳಲಾಗಿದೆ. ಇದನ್ನು ಸ್ಪಷ್ಟವಾಗಿ ನೆನಪಿಡಿರಿ. ಕೀರ್ತನೆ 44:23 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕರ್ತನೇ, ಯಾಕೆ ನಿದ್ರಿಸುತ್ತೀ? ಎಚ್ಚರವಾಗು, ಏಳು, ನಮ್ಮನ್ನು ಬಿಟ್ಟೇ ಬಿಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಏಳುವಂತೆ ಇಲ್ಲಿ ಕರೆಯಲಾಗಿದೆ. ದೇವರು ನಿದ್ರಿಸುತ್ತಿಲ್ಲ. ತಮ್ಮ ನಿರಾಶೆಯ ಸ್ಥಿತಿಯಲ್ಲಿ ಅವರು ಆ ರೀತಿ ಕರೆಯುತ್ತಿದ್ದಾರೆ. ಹಳೆ ಹೊಸ ಒಡಂಬಡಿಕೆಗಳ ನಡವಣ ಕಾಲಾವಧಿಯಲ್ಲಿ ಇಸ್ರಾಯೇಲ್ಯರ ವೈರಿಗಳು ಮುನ್ನೆಲೆಗೆ ಬಂದಿದ್ದರು. ಕೀರ್ತನೆ 44:24 ವಚನದಿಂದ 26 ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕೆ ವಿಮುಖನಾಗಿದ್ದಿ? ನಮಗಿರುವ ಬಾಧೆಯನ್ನು ಹಿಂಸೆಯನ್ನು ಯಾಕೆ ಲಕ್ಷಿಸುವುದಿಲ್ಲ? ನಮ್ಮ ಪ್ರಾಣವು ಧೂಳಿನಲ್ಲಿ ಅಣಗಿ ಹೋಗಿದೆ, ಶರೀರವು ನೆಲಕ್ಕೆ ಹತ್ತಿಕೊಂಡಿದೆ. ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚರಿತ್ರೆಯ ಅತೀ ಕರಾಳವಾದ ಕ್ಷಣದಲ್ಲಿ ಜನಶೇಷದಿಂದ ದೇವರು ತನ್ನ ಕೃಪೆಯ ನಿಮಿತ್ತದಿಂದಾಗಿ ತಮ್ಮನ್ನು ಬಿಡಿಸಬೇಕೆಂಬ ಕೂಗು ಕೇಳಿಬರುತ್ತದೆ. ಇದು ಸಹಾಯಕ್ಕಾಗಿ ಹಾಗೂ ನ್ಯಾಯಕ್ಕಾಗಿ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 45ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆಗಾಗಿ ಕ್ರಿಸ್ತನ ಆಗಮನ ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಮೆಸ್ಸಿಯನ ಕೀರ್ತನೆಯಾಗಿದ್ದು ಇಬ್ರಿಯರ ಪತ್ರಿಕೆಯಲ್ಲಿ ಹಾಗೆಯೇ ಹೇಳಲ್ಪಟ್ಟಿದೆ. ಇದೂ ಕೂಡ ಶಿಕ್ಷಣಕ್ಕೆ ತಕ್ಕದಾದ ಇನ್ನೊಂದು ಕೀರ್ತನೆಯಾಗಿದೆ. ಕೊರಾಹಿಯರಿಂದ ಬರೆಯಲ್ಪಟ್ಟದ್ದು. ಶೋಷಾನೀಮ್ ಎಂಬ ರಾಗಕ್ಕೆ ತಕ್ಕದಾಗಿ ಹಾಡತಕ್ಕದ್ದು. ಶೋಷಾನೀಮ್ ಅಂದರೆ ಲಿಲ್ಲಿ, ಹೂ ಎಂದರ್ಥ. ಇದು ಮೆಸ್ಸಿಯನಾದ ಕ್ರಿಸ್ತನ ಚಿತ್ರಣವಾಗಿದೆ. ಆತನು ತಗ್ಗಿನ ತಾವರೆ, ಶಾರೋರಿನ ಪುಷ್ಪವು. ಇದರ ಭಾಷಾಂತರದಲ್ಲಿ ಟರ್ಗುಮಿಮ್ನಲ್ಲಿ ಹೀಗಿದೆ: ಅರಸನಾದ ಮೆಸ್ಸಿಯನೇ, ನಿನ್ನ ಸೌಂದರ್ಯವು ಮಾನವರೆಲ್ಲರ ಸೌಂದರ್ಯಕ್ಕಿಂತ ಹೆಚ್ಚಿನದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತವಾದ ಕೀರ್ತನೆಯು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ತಿಳಿಸುತ್ತದೆ. ಇದು ಕೀರ್ತನೆಯ ಭಾವವನ್ನು
ಹಿಂಸೆಯಲ್ಲಿರುವ ಜನರ ಕೂಗಿನಿಂದ ತಮ್ಮ ರಾಜನ ಮಹಿಮೆಯ ಆಗಮನದ ಸಂಭ್ರಮಕ್ಕೆ ಪ್ರವರ್ತಿಸುತ್ತದೆ. ಇದು ಪ್ರಕಟಣೆ 19ರಲ್ಲಿ ತಿಳಿಸಿದ್ದಕ್ಕೆ ಸಮಾನವಾಗಿದೆ. ಕರ್ತನಾದ ಯೇಸು ಕೂಡ ಇದರ ಕುರಿತಾಗಿ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ನೀವು ಗಮನಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇದು ಲೋಕದ ನಿರೀಕ್ಷೆಯಾಗಿದೆ. ಕೀರ್ತನೆ 45 1ನೇ ವಚನ ಹೀಗೆ ಹೇಳುತ್ತದೆ: ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. ನಾನು ರಾಜನನ್ನು ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಹೃದಯವು ತವಕಪಡುತ್ತದೆ ಅಂದರೆ ತುಂಬಿ ಒಡೆಯುವಂತಾಗಿದೆ, ಇಲ್ಲವೇ ಹೊರಸೂಸುತ್ತದೆ ಎಂದು. ಅವನು ಹೇಳಲೇಬೇಕಾದ ಒಂದು ಸಂಗತಿಯಿದೆ. ಅದನ್ನು ಹೇಳಿಬಿಟ್ಟರೆ ಒಳ್ಳೆಯದು. ಯಾಕಂದರೆ ಅವನ ನಾಲಿಗೆ ಲೇಖನಿಗಿಂತ ವೇಗವಾಗಿರುತ್ತದೆ. ನಮ್ಮಲ್ಲಿ ಅನೇಕರ ಸ್ಥಿತಿ ಹೀಗೆಯೇ ಇರುತ್ತದೆ. ಪ್ರಿಯ ಮಿತ್ರನೇ, ನಿನ್ನ ಮನಸ್ಸಿನಲ್ಲಿನ ಅತ್ಯಾಸಕ್ತಿಯ ವಿಚಾರವೊಂದನ್ನು ನಿನ್ನ ಸ್ನೇಹಿತನಿಗೆ ಕಾಗದದಲ್ಲಿ ಬರೆಯಲು ಪ್ರಯತ್ನಿಸಿ ಅದನ್ನು ಪುನಃ ಓದಿದಾಗ ಅದೆಷ್ಟು ಅಪೂರ್ಣವಾಗಿದೆ ಎಂದು ಬಾಯಿದೆರೆಯಾಗಿ ಅದನ್ನು ಹೇಳಿದ್ದರೆ ಒಳ್ಳೆಯದಿತ್ತೆಂದು ನೀನು ಭಾವಿಸಿದ್ದೀಯೋ? ನನಗೆ ಇಂತಹ ಅನುಭವ ಈಗಷ್ಟೇ ಆಗಿದೆ. ನನ್ನ ಸ್ನೇಹಿತನಿಗೆ ಹೇಳಬೇಕಾದದನ್ನು ಬರೆಯಲಾಗದೆ ಕೊನೆಗೆ ಫೋನ್ ಮಾಡಿ ತಿಳಿಸಿದೆ. ಆದರೆ ಕೀರ್ತನೆಗಾರನು ಈ ರೀತಿ ನಮ್ಮನ್ನು ಸಂಪರ್ಕಿಸಲಾಗದ್ದರಿಂದ ಈ ಕೀರ್ತನೆ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಮೆಸ್ಸಿಯನು, ಆತನ ವ್ಯಕ್ತಿತ್ವ ಹಾಗೂ ಶಕ್ತಿ ಎಂಬುದೇ. ಕೀರ್ತನೆ 45 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯು ಕ್ರಿಸ್ತನ ವ್ಯಕ್ತಿತ್ವದ ವಿವರಣೆಯಿಂದ ತುಂಬಿದೆ. ಪೌಲನು ಇದನ್ನು ಕುರಿತು ಹೇಳುತ್ತಾನೆ: ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ನಾವು ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ನೋಡಬೇಕಾಗಿದೆ. ಈ ಕೀರ್ತನೆಯಲ್ಲಿ ನಾವು ಆತನನ್ನು ರಕ್ಷಕನಾಗಿ ಕಾಣದೆ ಅರಸನನ್ನಾಗಿ ಕಾಣುತ್ತೇವೆ. ಕೀರ್ತನೆ 45 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಶೂರನೇ, ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕ್ರಿಸ್ತನ 2ನೇ ಬರೋಣದ ಚಿತ್ರಣವಾಗಿದೆ. ರಕ್ಷಕನಾಗಿ ಅಲ್ಲ, ಅರಸನಾಗಿ ಮೆಸ್ಸಿಯನು ಕತ್ತಿಯೊಂದಿಗೆ ಬರಲಿದ್ದಾನೆಂದು ಇಸ್ರಾಯೇಲು ನಿರೀಕ್ಷಿಸುತ್ತಿತ್ತು. ಮೊದಲ ಸಾರಿ ಆತನು ಭೂಮಿಗೆ ಬಂದಾಗ ಕತ್ತಿ ಇಲ್ಲದವನಾಗಿ ಬಂದನು. ಆತನ ತುಟಿಗಳಲ್ಲಿ ದಯೆಯೂ ತುಂಬಿರುತ್ತದೆ ಎಂಬುದಾಗಿ ನೋಡುವಾಗ ಇದನ್ನು ಒತ್ತಿ ಹೇಳಲಾಗಿದೆ. ಆದರೆ ದಂಡನೆಯೂ ಗದರಿಕೆಯೂ ಆತನ ಬಾಯಲ್ಲಿರುತ್ತದೆ. ನಾವು ಯಥಾರ್ಥತೆಯನ್ನು ನೋಡಬೇಕು. ಭಾವಪರವಶರಾಗಿರಬಾರದು. ತನಗೆ ವಿರುದ್ಧವಾಗಿ ದಂಗೆ ಎದ್ದ ಲೋಕದ ಮೇಲೆ ಆತನು ಬಲದಿಂದಲೂ ಕೋಪದಿಂದಲೂ ತುಂಬಿದವನಾಗಿ ಬರುವನು. ಕೀರ್ತನೆ 45 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸತ್ಯತೆ ದೈನ್ಯ ನೀತಿಗಳನ್ನು ಸ್ಥಾಪಿಸುವುದಕ್ಕಾಗಿ ಆಡಂಬರದಿಂದ ವಾಹನಾರೂಢನಾಗಿ ವಿಜಯೋತ್ಸವದೊಡನೆ ಹೊರಡೋಣವಾಗಲಿ. ನಿನ್ನ ಭುಜ ವೀರ್ಯದಿಂದ ಭಯಂಕರ ಕೃತ್ಯಗಳು ನಡೆಯುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭಯಂಕರ ಕೃತ್ಯಗಳು ಅಂದರೆ ಭಯಹುಟ್ಟಿಸುವ ಸಂಗತಿಗಳು. ಪ್ರಿಯರೇ, ಕರ್ತನು ಜಯವನ್ನು ಪಡೆದವನಾಗಿರುತ್ತಾನೆ. ಆತನ ವೇದಿಕೆಯ ಮೇಲಿನ 3 ಹಲಿಗೆಗಳು ಸತ್ಯತೆ, ದೀನತ್ವ ಹಾಗೂ ನೀತಿಯಾಗಿದೆ. ಈ 3 ಸಂಗತಿಗಳನ್ನು ತನ್ನ ವೇದಿಯ ಹಲಗೆಗಳನ್ನಾಗಿ ಮಾಡುವನು. ಈ ಕಾಲದಲ್ಲಿ ಯಾರಾದರೂ ಇದ್ದಾರೋ? ಈಗಿನ ಪ್ರತಿನಿಧಿಗಳು ದೀನರಾಗಿ ಕಾಣುತ್ತಿಲ್ಲ. ಅವರ ಮಾತುಗಳ ಸತ್ಯತೆ ನನಗೆ ತಿಳಿದಿಲ್ಲ. ನೀತಿಯಂತೂ ಇಲ್ಲವೇ ಇಲ್ಲ. ಅವರ ಒಂದೇ ಗುರಿ
ಆರಿಸಲ್ಪಡುವುದು. ದುರದೃಷ್ಟವಶಾತ್ ನಮ್ಮ ಅನೇಕ ಸಭೆಗಳಲ್ಲಿಯೂ ಸತ್ಯವೆಂಬುದಿಲ್ಲ. ಆದರೆ ನಮ್ಮ ಕರ್ತನು ಸತ್ಯ ದೀನತೆಯ ಆಧಾರದಲ್ಲಿ ಅಧಿಕಾರಕ್ಕೆ ಬರುತ್ತಾನೆ. ಒಬ್ಬರು ಹೀಗೆ ಹೇಳಿದ್ದಾರೆ, ನೀನು ಇಡೀ ಜಗತ್ತನ್ನು ದಿಗ್ಭ್ರಮೆಗೊಳಿಸಬೇಕಾದರೆ ಸತ್ಯ ಹೇಳು ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನು ಅಧಿಕಾರಕ್ಕೆ ಬರುವುದು ಈ ಮಾರ್ಗದಿಂದ. ಅದು ಆಶ್ಚರ್ಯಕರವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 45:5 ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ, ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು, ಅವು ರಾಜವಿರೋಧಿಗಳ ಎದೆಯನ್ನು ಭೇದಿಸುವವು, ಶತ್ರು ಜನಾಂಗಗಳು ನಿನ್ನ ಪಾದದ ಕೆಳಗೆ ಬೀಳುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾಜನು ಭೂಮಿಗೆ ಆಗಮಿಸುವ ಚಿತ್ರ ಇದಾಗಿದೆ. ಮೆಸ್ಸಿಯನ ರಾಜ್ಯಭಾರ ಹಾಗೂ ಆತನ ಮಹಿಮೆ, ಇದು ಪಟ್ಟಾಭಿಷೇಕದ ದಿನ. ಈ ಕೀರ್ತನೆಯ ಮುಖ್ಯಾಂಶ ಇದೇ ಆಗಿದೆ. ಕೀರ್ತನೆ 45:6 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ನೀತಿಯಿಂದ ಆಳುವನು. ಈ ಜಗತ್ತಿಗೆ ಒಬ್ಬ ನೀತಿಯ ಆಡಳಿತದವನು ಎಷ್ಟು ಅಗತ್ಯ. ಈ ಭೂಮಿಗೆ ತಾನು ತಿರುಗಿ ಬರುವ ಕುರಿತು ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅಲ್ಲಿವರೆಗೆ ನಮಗೆ ಈ ಲೋಕದಲ್ಲಿ ಸಮಾಧಾನ ಇರುವುದೇ ಇಲ್ಲ. ಲೋಕದ ಅವಶ್ಯಕತೆ ಇದೇ ಆಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 45:7 ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು, ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಭಿಷೇಕಿಸಲ್ಪಟ್ಟವನು ಮೆಸ್ಸಿಯನು. ಅದರ ಗ್ರೀಕ್ ರೂಪಾಂತರವೇ ಕ್ರಿಸ್ತನು ಎಂದು. ಅದು ಒಂದು ಹೆಸರಲ್ಲ, ಆತನ ಬಿರುದಾಗಿದೆ. ಮೊದಲನೇ ಸಾರಿ ಆತನು ಬಂದಾಗ ಪ್ರವಾದಿಯಾಗಿ ಬಂದನು. ದೇವರ ಸಂದೇಶವಾಹಕನೂ ಆಗಿ ಬಂದನು. ಇದು ಭೂತಕಾಲಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಕಾಲದಲ್ಲಿ ಆತನು ದೇವರ ಬಲಗಡೆಯಲ್ಲಿರುವ ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಅದು ಆತನ ಈಗಿನ ಕೆಲಸವಾಗಿದೆ. ಆದರೆ ಆತನು 2ನೇ ಬಾರಿ ಅರಸನಾಗಿ ಮೆಸ್ಸಿಯನಾಗಿ ಬರುತ್ತಾನೆ. ಅದು ಭವಿಷ್ಯಕ್ಕೆ ಸಂಬಂಧಿಸಿದ್ದು. ಪ್ರೀತಿಯುಳ್ಳ ಆತ್ಮೀಯ ಮಿತ್ರನೇ, ದೇವರು ನಿನ್ನನ್ನು ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಆದರೆ ದುಃಖಕರವಾದ ವಿಚಾರವೇನೆಂದರೆ, ನಾವು ಆತನನ್ನು ದುಃಖಪೀಡಿತನೆಂದು ನೆನೆಸುತ್ತೇವೆ. ಆದರೆ ಆತನು ಈ ಲೋಕದಲ್ಲಿರುವಾಗ ಅತ್ಯಂತ ಸಂತೋಷವಲ್ಲದವನಾಗಿದ್ದಾನೆಂದು ನಾನು ನಂಬುತ್ತೇನೆ. ಈ ಕೀರ್ತನೆಯು ಮೆಸ್ಸಿಯನ ಕೀರ್ತನೆಯಾಗಿದೆ ಎಂಬುದಕ್ಕೆ ಆಧಾರ ಇದರಿಂದ 2 ವಚನಗಳು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿವೆ ಎಂಬುದೇ. ಅಲ್ಲಿ ಹೀಗೆ ನೋಡುತ್ತೇವೆ, ಮಗನ ವಿಷಯದಲ್ಲಿ ಆದರೂ ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯದಂಡವೇ ನಿನ್ನ ರಾಜ್ಯದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು, ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಭಾಗವನ್ನು ಸೊಲೊಮೋನನಿಗಾಗಲಿ ಬೇರೆ ಯಾವ ರಾಜನಿಗಾಗಲಿ ಹೋಲಿಸುವ ಟೀಕಾಕಾರರು ಇಲ್ಲಿ ದೇವರು ಎಂಬ ಸಂಬೋಧನೆಯನ್ನು ಮರೆತು ಬಿಡುತ್ತಾರೆ. ಸೊಲೊಮೋನನಾಗಲಿ ಇತರ ಯಾವ ರಾಜನಾಗಲಿ ದೇವರು ಎಂದು ಸಂಬೋಧಿಸಲ್ಪಡಲಾರರು. ಇಬ್ರಿಯರಿಗೆ ಬರೆದ ಪತ್ರಿಕೆಯ ಮೊದಲ ಅಧ್ಯಾಯವಿಡೀ ಕರ್ತನಾದ ಯೇಸುವನ್ನು ಆತನ ಮಹಿಮಾ ಸ್ಥಿತಿಯಲ್ಲಿ ದೇವರ ಪ್ರತಿರೂಪವಾಗಿ, ದೇವದೂತರಿಗಿಂತಲೂ ಶ್ರೇಷ್ಠನಾಗಿ, ದೇವರ ಬಲಗಡೆಯಲ್ಲಿ ಕೂತವನಾಗಿ ತೋರಿಸಲ್ಪಟ್ಟಿದೆ. ಕೀರ್ತನೆ 45:8 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿನ್ನ ದಿವ್ಯಾಂಬರಗಳು ರಕ್ತಬೋಳ, ಅಗರು, ಚಂದನಗಳಿಂದ ಎಷ್ಟೋ ಸುವಾಸನೆಯುಳ್ಳವುಗಳಾಗಿವೆ. ಗಜದಂತ ಮಂದಿರಗಳೊಳಗೆ ಉತ್ಕೃಷ್ಟ ವಾದ್ಯಗಳು ನಿನ್ನನ್ನು ಆನಂದಗೊಳಿಸುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ನಮ್ಮ ಆನಂದವು ಪರಿಪೂರ್ಣವಾಗುವಂತೆ ಆತನು ಕ್ರೂಜೆಯನ್ನು ಸಹಿಸಿಕೊಂಡನು. ವಿಶ್ವಾಸಿಗಳಾದ ನಾವು ಇದಕ್ಕಾಗಿ ಎಷ್ಟು ಆನಂದಿಸಬೇಕಾಗಿದೆ. ಸ್ತೋತ್ರ ಎಂಬ ಅರ್ಥ ಬರುವ ಯೆಹೂದ ಕುಲವು ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲ್ಯರ ಮುಂದಾಗಿ ನಡೆಸಿತು. ಆದರೂ ಅವರು ದೇವರನ್ನು ಸ್ತುತಿಸಬೇಕಾದ ಬದಲಿಗೆ ಗುಣುಗುಟ್ಟುತ್ತಾ ದೂರು ಹೇಳುತ್ತಾ ದುಃಖ ಗೀತೆಗಳನ್ನು ಹಾಡುತ್ತಿದ್ದರು. ನಮ್ಮ ಕಾಲದಲ್ಲಿ ಸಭೆ ಕೂಡ ಇದನ್ನೇ ಮಾಡುತ್ತಿದೆ. ವಿಶ್ವಾಸಿಗಳು ದೇವರನ್ನು ಸ್ತುತಿಸುತ್ತಿರಬೇಕು, ದೂರು ಹೇಳುವುದಲ್ಲ. ಮುಂದಕ್ಕೆ ನೋಡೋಣ. ಕೀರ್ತನೆ 45:9 ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರೂ ಇದ್ದಾರೆ. ಪಟ್ಟದ ರಾಣಿಯು ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಸಭೆಯನ್ನು ಹೆಸರಿನಿಂದ ಕರೆಯಲಾಗಿಲ್ಲ, ಆದರೆ ಸೂಚಿತವಾಗಿ ಇರುವುದನ್ನು ನೀವು ಕಾಣಬಹುದು. ಹಳೆ ಒಡಂಬಡಿಕೆಯ ಹೆಚ್ಚಿನೆಲ್ಲ ಕ್ರಿಸ್ತನ ಮೊದಲಗಿತ್ತಿಯಾದ ಸಭೆಯ ಚಿತ್ರವಾಗಿರಬಹುದು. ಇದಕ್ಕೆ ಉದಾಹರಣೆ ರೆಬೆಕ್ಕ, ಹವ್ವಳು, ರೂತಳು ಇತ್ಯಾದಿ. ಪ್ರಿಯರೇ, ಈ ವಚನದಲ್ಲಿ ರಾಣಿಯು ಯಾರು? ಅದು ಸ್ಪಷ್ಟವಾಗಿ ಸೂಚಿಸದಿದ್ದರೂ ಸಭೆಯನ್ನು ಸೂಚಿಸುತ್ತದೆಂದು ನಾನು ನಂಬುತ್ತೇನೆ. ಕ್ರಿಸ್ತನು ಆಕೆಯನ್ನು ಎತ್ತಿ ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತಾನೆ. ಕೀರ್ತನೆ 45:10 ವಚನ ಹೀಗೆ ಹೇಳುತ್ತದೆ: ಎಲವು ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಲೋಕವನ್ನು ಬಿಡಬೇಕಾಗಿದೆ. ಲೋಕವನ್ನು ಪ್ರೀತಿಸುವವರಾಗಿರಬಾರದು. ನಾವು ಅದರಿಂದ ರಕ್ಷಿಸಲ್ಪಟ್ಟವರು. ನಾವು ಕರ್ತನಿಗೆ ಅಂಟಿಕೊಳ್ಳಬೇಕು. ಕೀರ್ತನೆ 45:1 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆಯು ಅಂದವಾಗಿ ಕಾಣಬೇಕು. ಎಲ್ಲ ಪಾಪವೂ ತೆಗೆಯಲ್ಪಡುತ್ತದೆ. ಇದು ಎಂಥ ಪರಿಸ್ಥಿತಿಯಾಗಿದೆ ನೋಡಿರಿ. ಕೊನೆಯದಾಗಿ ನಾವು ಕೀರ್ತನೆ 45:17 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ನಾನು ಮಾಡುವೆನು. ಆದುದರಿಂದ ಎಲ್ಲ ಜನಗಳು ನಿನ್ನನ್ನು ಯುಗ ಯುಗಾಂತರಗಳಲ್ಲಿಯೂ ಹೊಗಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು 1000 ವರ್ಷದ ಆಳಿಕೆಯ ಕುರಿತಾಗಿ ಹೇಳುತ್ತದೆ. ಆದರೆ ಆ ರಾಜ್ಯದ ಆಳಿಕೆ ನಿತ್ಯತ್ವದವರೆಗೂ ವಿಸ್ತರಿಸಿರುತ್ತದೆ. ಅದರ ಮೊದಲು ಕರ್ತನು ಕೆಲವು ವ್ಯವಸ್ಥೆಗಳನ್ನು ಮಾಡಬೇಕಿದೆ. ಸೈತಾನನು ಕೆಲ ಕಾಲ ಬಿಡುಗಡೆ ಮಾಡಲ್ಪಡುತ್ತಾನೆ. ಆ ಬಳಿಕ ಅವನು ಬೆಂಕಿ ಗಂಧಕಗಳಿರುವ ಕೆರೆಗೆ ದೊಬ್ಬಲ್ಪಡುತ್ತಾನೆ. ಇದೊಂದು ಶ್ರೇಷ್ಠ ಕೀರ್ತನೆಯಾಗಿದ್ದು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮಗೆ ಅದು ವಿಶೇಷ ಅರ್ಥವನ್ನು ಕೊಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಸೈತಾನನು ಯಾವಾಗಲೂ ನಮ್ಮನ್ನು ಮೋಸಗೊಳಿಸುತ್ತಾ ನಾವು ಬೆಂಕಿಯ ಕೆರೆಗೆ ದೊಬ್ಬಲ್ಪಡಬೇಕು ಎಂಬುದಾಗಿ ಪ್ರಯತ್ನಿಸುತ್ತಾನೆ. ನಾವಾದರೂ ದೇವರ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಆ ವಾಕ್ಯದ ಮೂಲಕ ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನವನ್ನು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಸಂತೋಷವೂ ಮತ್ತು ಅರ್ಥಗರ್ಭಿತವೂ ಆಗಿತ್ತಲ್ವೇ? ಅನುದಿನವೂ ನಾವು ಕೇಳ್ತಿರುವ ಜೀವವುಳ್ಳ ವಾಕ್ಯಗಳಿಗೆ ಅನುಸಾರವಾಗಿ ಜೀವಿಸಲು ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ಮಾತ್ರವಲ್ಲದೆ ಕ್ರಿಸ್ತನ 2ನೇ ಬರೋಣಕ್ಕೆ ಸಿದ್ಧರಾಗಿದ್ದು ಸ್ಥಿರಚಿತ್ತದ ಜೀವಿತವನ್ನು ಜೀವಿಸೋಣ. ಇತರರಿಗೆ ದೇವರ ಪ್ರೀತಿಯನ್ನು ಹಂಚೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಕರೆಗಳಿಗಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು. ನಿಮ್ಮ ಪ್ರಾರ್ಥನೆ, ಪ್ರೋತ್ಸಾಹಗಳು ನಮ್ಮ ಸೇವೆಯಲ್ಲಿ ನಮ್ಮನ್ನು ಬಲಪಡಿಸ್ತಾ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.